ಈ ಭಾಗದಲ್ಲಿ ಅಂದರೆ ಹಳೆಯ ವಾರ್ಡ್ 33 ಆ ಭಾಗದಲ್ಲಿ ಇವತ್ತು ಹೊಸ ಎಲ್ ಇ ಡಿ ಲೈಟ್ಸ್ನ ಹಂಚೋ ಕಾರ್ಯಕ್ರಮ, ಅಂದರೆ ಹೊಸ ಲೈಟ್ನ ಹಳೆ ಲೈಟ್ನ ತೆಗೆದ್ಬಿಟ್ಟು ಹೊಸ ಲೈಟ್ ಹಾಕ್ತಕ್ಕಂಥ ಕಾರ್ಯಕ್ರಮ ನಮ್ಮ ಜನಪ್ರಿಯ ಶಾಸಕರು ಸನ್ಮಾನ್ಯ ಬೈರತಿ ಸುರೇಶ್ ಸರ್ ನೇತೃತ್ವದಲ್ಲಿ ಇಡೀ ಹೆಬ್ಬಾಳದಲ್ಲಿ ಸುಮಾರು 10,000 ಹೊಸ ಎಲ್ ಇ ಡಿ ಲೈಟ್ಗಳು ಹಾಕ್ತಾ ಇದ್ದೀವಿ. ಈಗ ಆಲ್ರೆಡಿ ಸುಮಾರು ವಾರ್ಡಲ್ಲಿ ಉದ್ಘಾಟನೆ ಆಗಿಬಿಟ್ಟಿದೆ. ಅದು ನಮ್ಮ ವಾರ್ಡಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಯಾವ್ಯಾವ ಬೀದಿಯಲ್ಲಿ ಹಳೆ ಸೋಡಿಯಂ ವೇಪರ್ ಲ್ಯಾಂಪ್ ಇದೆ ಅದನ್ನು ತೆಗೆದ್ಬಿಟ್ಟು ಎಲ್ ಇ ಡಿ ಹಾಕ್ತಕ್ಕಂಥದ್ದು, ಯಾವ ಪೋಲ್ಸ್ ಖಾಲಿ ಇದೆ ಅಲ್ಲಿ ಹೊಸದಾಗ್ತಕ್ಕಂಥದ್ದು. ಅಂದರೆ ಬೇಸಿಕಲಿ ಇಡೀ ಏರಿಯಾ ಹೊಸ ಎಲ್ ಇ ಡಿ ಲೈಟ್ ಮುಖಾಂತರ ಉಜ್ವಲವಾಗಿ ಕಾಣಬೇಕು ಅಂತ ನಮ್ಮ ಆಸೆ, ನಮ್ಮ ಮಿನಿಸ್ಟರ್ ಆಸೆ. ನಮ್ಮ ಬೈರತಿ ಸುರೇಶ್ ಅವರು ಈಗ ವಿದ್ಯುತ್ ಉಳಿಸಿ ಮತ್ತೆ ಎಲ್ ಇ ಡಿ ಲೈಟ್ಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಕೌನ್ಸಿಲರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನೀರಿಗಾಗಲಿ ಏನಕ್ಕೆ ಆಗಲಿ ಎಲ್ಲದಕ್ಕೂ ತುಂಬ ಸಹಾಯ ಮಾಡ್ತಾವ್ರೆ ವಾಜಿ ಸರ್ ಅವರು. ಇದುವರೆಗೂ ನಮಗೆ ತುಂಬ ಎಲ್ಲದರಲ್ಲೂ ಇದು ಮಾಡ್ತಾರೆ. ಏರಿಯಾ ಬೀದಿ ಲೈಟ್ ಇರ್ಬೋದು, ನೀರಿರ್ಬೋದು, ರೋಡ್ ಇರ್ಬೋದು, ಪ್ರತಿ ಒಂದು ರೇಷನ್ ಕಾರ್ಡ್ ಇರ್ಬೋದು, ಪ್ರತಿ ಒಂದನ್ನು ಅವರು ಚೆನ್ನಾಗಿ ಎಲ್ಲರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಮತ್ತು ನಮ್ಮ MLA ಆದಂಥ ಸಚಿವರು ಮತ್ತು ಬೈರತಿ ಸುರೇಶನವರು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಕೆಲಸ ಇದು ಮಾಡ್ಕೊಡ್ತಾ ಇದ್ದಾರೆ. ಯಾರೇ ಬಡವರಾಗಲಿ ಏನೇ ಆಗಿರಲಿ ಅಂಥವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಬೀದಿಗೂ ಎಲ್ ಇ ಡಿ ಲೈಟ್ ಹಾಕ್ತಾ ಇದ್ದಾರೆ. ಈಗ ಹಿಂದೆ ಇದ್ದಂಥ ಲೈಟ್ಗಳನ್ನ ತೆರವು ಮಾಡಿಸಿ ಈಗ ಹೊಸ ಎಲ್ ಇ ಡಿ ಲೈಟನ್ನು ಹಾಕ್ಸ್ತಾ ಇದ್ದಾರೆ. ನಮ್ಮ ಶಾಸಕರಾದ ಬೈರತಿ ಸುರೇಶ್ ಸರ್ ಅವರು ಇವಾಗ ಎಲ್ ಇ ಡಿ ವಿದ್ಯುತ್ ಉಳಿತಾಯದ ಇದನ್ನ ಎಲ್ಲ ಬೀದಿಗಳಲ್ಲಿ ಎಲ್ಲ ಅಳವಡಿಕೆ ಮಾಡ್ತಾ ಇದ್ದಾರೆ. ಇವತ್ತು ಚಾಲನೆ ಕೊಡ್ತಿದ್ದಾರೆ. ಅವರ ಶಾಸಕರ ಪರಿಶ್ರಮದಿಂದ ನಮ್ಮ ಹೆಬ್ಬಾಳ ಕ್ಷೇತ್ರ ಹೇಗಾಗಿದೆ ಅಂದರೆ ಅವರು ಇನ್ನೂ ಇವಾಗ DCM ಆಗಬೇಕು ನಮ್ಮ ಬೈರತಿ ಸುರೇಶ್ ಸರ್ ಅವರು. ನಮ್ಮ ಕ್ಷೇತ್ರ ಬಹಳ ಮುಂದುವರೆದು ಬಹಳ ಇದು ಆ ಥರ ಶ್ರಮ ಪಡ್ತಾರೆ ನಮ್ಮ ಬೈರತಿ ಸುರೇಶ್ ಸರ್ ಅವರು.